ಇವತ್ತಿನ ವಿಶೇಷ ಯಾವುದೇ ರೀತಿಯ ಪೌಡರ್ ಬಳಸ್ದೇ ಒಂದು ರುಚಿಯಾದಂತಹ ಆರೋಗ್ಯಕರವಾದಂತಹ ಕಸ್ಟರ್ಡ್ ಫ್ರೂಟ್. ಇದನ್ನು ಮಾಡೋದಕ್ಕೆ ಕಸ್ಟರ್ಡ್ ಪೌಡರ್ ಬೇಡ, ಕಾರ್ನ್ಫ್ಲೋರ್ ಬೇಡವೇ ಬೇಡ. ಮನೇಲಿರುವಂಥ ಪದಾರ್ಥನ ಉಪಯೋಗಿಸಿ ಹದವಾಗಿ ಕ್ರೀಮಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಈ ಕಸ್ಟರ್ಡ್ ಫ್ರೂಟ್ ಮಾಡೋದಕ್ಕೆ ನಾನು ಅಗ್ಯಾರೋ ಅವರ ಟ್ರೈಪ್ಲೈ ಓಕನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. 20 ಸೆಂಟಿಮೀಟರ್ ಅಗಲ ಇದೆ, ಹಾಗೆಯೇ 1.5 ಲೀಟರ್ ಹಿಡಿಯುತ್ತೆ. ಗ್ಯಾಸ್ ಹಾಗೆಯೇ ಎಲೆಕ್ಟ್ರಿಕ್ ಸ್ಟವ್ ಕಂಪ್ಯಾಟಿಬಲ್ ಆಗಿದ್ದು, ತುಂಬಾ ಹೆವಿ ಆಗಿದ್ದು, ಹ್ಯಾಂಡಲ್ ಮಾಡೋದಕ್ಕೆ ಕನ್ವೀನಿಯೆಂಟ್ ಆಗಿದೆ. ಈ ಪಾತ್ರೆಗೆ ನಾನಿವಾಗ ಮೊದಲು ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ ನಾನು ಮೆಜರ್ಮೆಂಟ್ನ ಹೇಳ್ತಾ ಹೋಗ್ತೀನಿ. ಈ ಅರ್ಧ ಲೀಟ್ರ್ ಹಾಲನ್ನು ಮೊದಲು ನಾವು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಒಂದು ಸಾರಿ ಇದು ಚೆನ್ನಾಗಿ ಕಾದಿದ ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಆ ಕಾದಿರೋಂಥ ಬಿಸಿ ಹಾಲಿಗೆ ನಾನಿಲ್ಲಿ 2 ಕಪ್ಪಿನಷ್ಟು ಮಕಾನಸ್ನ ಸೇರಿಸ್ತಾ ಇದ್ದೀನಿ. ಮಕಾನ ನಿಮಗೆಲ್ಲ ಗೊತ್ತೇ ಇದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಯಾವ ರೀತಿಯಲ್ಲಿ ಇಂದ ಕೊಡ್ಬೋದು ಅಂತ ನಾನು ಇವತ್ತು ತೋರಿಸ್ತೀನಿ. ಗೊತ್ತೇ ಆಗೋದಿಲ್ಲ ಮಕಾನಾಸ್ ಹಾಕಿದ್ದೀವಿ ಅಂತ. ಕಸ್ಟರ್ಡ್ ಫ್ರೂಟ್ ಅಂತ ತಿಂತಾರೆ, ಆದರೆ ಅದರೊಳಗಡೆ ಮಕಾನಾಸ್ ಇರುತ್ತೆ. ಇವಾಗ ಮಕಾನಾಸ್ ಜೊತೆಗೆ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಕೇಸರಿ ಹೂವನ್ನು ಸೇರಿಸ್ತಾ ಇದ್ದೀನಿ. ಇದರಿಂದ ಕಲರು ಕೊಡುತ್ತೆ, ಹಾಗೆಯೇ ಒಂದು ಫ್ಲೇವರ್ ಕೊಡುತ್ತೆ, ಆರೋಗ್ಯಕರನೂ ಹೌದು. ಇವಾಗ ಮಕಾನಾಸು ಕೇಸರಿ ಹೂವನ್ನು ಬಿಸಿ ಹಾಲಿಗೆ ಹಾಕಿಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡೋಣ. ಇದರಿಂದ ಕೇಸರಿ ಹೂ ಕಲರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಫ್ಲೇವರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಜೊತೆಗೆ ಮಕಾನಾಸು ಹಾಲಲ್ಲಿ ನೆಂದು ಸಾಫ್ಟ್ ಆಗುತ್ತೆ. ಈಗ 10 ನಿಮಿಷ ಆದಮೇಲೆ ಮಕಾನಾಸು ಚೆನ್ನಾಗಿ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿರೋ ಅಂಥ ಮಕಾನಾಸ್ನ ನಾವು ನೆಕ್ಸ್ಟ್ ಏನು ಮಾಡಬೇಕು, ಒಂದು ಬ್ಲೆಂಡರಿಗೆ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಕಾನಸನ್ನು ಗ್ರೈಂಡ್ ಮಾಡಿ ನಾವು ಹಾಲಲ್ಲಿ ಮಿಕ್ಸ್ ಮಾಡೋದ್ರಿಂದ ಒಂದು ಥಿಕ್ನೆಸ್ ಬರುತ್ತೆ, ಒಂದು ಟೆಕ್ಸ್ಚರ್ ಬರುತ್ತೆ. ಬರೀ ಮಕಾನಸ್ ಹಾಕಿದರೆ ಮಾತ್ರ ಆ ಥಿಕ್ನೆಸ್ ಬರುತ್ತೆ ಅಂತಂದರೆ ಇಲ್ಲ, ಮಕಾನಸ್ ಜೊತೆ ಇನ್ನೂ ಕೆಲವು ಪದಾರ್ಥಗಳನ್ನ ಸೇರಿಸಿ ನಾವು ರುಬ್ಬಬೇಕಾಗತ್ತೆ. ಇವಾಗ ಈ ಮಕಾನಸನ್ನು ಹಾಲಿನಿಂದ ತೆಗೆದುಬಿಟ್ಟು ಬ್ಲೆಂಡರಿಗೆ ಸೇರಿಸ್ತಾ ಇದ್ದೀನಿ. 2 ಕಪ್ಪಿನಷ್ಟು ಮಕಾನಸ್ ಹಾಕಿದ್ದೀನಿ. ಈಗ ಅಷ್ಟನ್ನು ಸಹ ಬ್ಲೆಂಡರಿಗೆ ಹಾಕಿದ ಮೇಲೆ ಇದ್ರ ಜೊತೆಗೆ ನೆನೆಸಿ ಸಿಪ್ಪೆ ತೆಗೆದಿರೋಂಥ ಬಾದಾಮಿ ಒಂದು 7ರಿಂದ 8, ಹಾಗೆಯೇ ಗೋಡಂಬಿ, ನೆನೆಸಿರೋಂಥ ಗೋಡಂಬಿನ ಒಂದು 7ರಿಂದ 8 ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಬಾಳೆಹಣ್ಣನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಬಾಳೆಹಣ್ಣು ನಾನಿವತ್ತು ಒಂದು ಸೇರಿಸ್ತಾ ಇದ್ದೀನಿ. ನಿಮಗೆ ಬಾಳೆಹಣ್ಣಿನ ಫ್ಲೇವರ್ ಜಾಸ್ತಿ ಬೇಡ ಅಂತಂದರೆ ಬರೀ ಒಂದು ಅರ್ಧ ಹಾಕಿದ್ರೆ ಸಾಕು. ಇದರಿಂದ ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ, ಹಾಗೆಯೇ ರುಚಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸಿ ಸಿಹಿಗೆ ಅಂತ ಇಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಬದಲು ನೀವು ಜೇನುತುಪ್ಪನ ಸೇರಿಸ್ಬೋದು, ಇಲ್ಲಾಂದರೆ ಬೆಲ್ಲದ ಪುಡಿನ ಸೇರಿಸ್ಬೋದು. ಇಷ್ಟನ್ನು ಹಾಕಿ ನೈಸಾಗಿ ರುಬ್ಕೊಂಡು ಆ ರುಬ್ಬಿರೋ ಅಂಥ ಮಕಾನಾಸು, ಡ್ರೈ ಫ್ರೂಟ್ಸು ಹಾಗೆ ಬಾಳೆಹಣ್ಣಿನ ಪೇಸ್ಟನ್ನು ನಾನು ಹಾಲಿನೊಂದಿಗೆ ಸೇರಿಸ್ತಾ ಇದ್ದೀನಿ. ಹಾಲಿಗೆ ಸೇರಿಸಿದ ಮೇಲೆ ಮತ್ತೆ ಕುದಿಸೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಮಿಕ್ಸ್ ಮಾಡ್ತಾ ಇದು ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಇನ್ನೂ ಚೆನ್ನಾಗಿ ಕ್ರೀಮಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಇದನ್ನು ನಾವು ಹಾಗೇ ಬಿಡಬೇಕಾಗುತ್ತೆ. ಚೆನ್ನಾಗಿ ಆರಿದ ಮೇಲೆ ಇದೊಂದು ಪಾತ್ರೆಗೆ ಹಾಕಿಬಿಟ್ಟು ಫ್ರಿಜ್ನಲ್ಲಿ 1ರಿಂದ 2 ಗಂಟೆ ನಾವು ಕೂಲಾಗೋಕ್ಕೆ ಬಿಡಬೇಕಾಗುತ್ತೆ. ಟೈಟಾಗಿ ಮುಚ್ಚಳ ಹಾಕಿ ಫ್ರಿಜ್ನಲ್ಲಿ ಇಟ್ಬಿಟ್ಟು 1ರಿಂದ 2 ಗಂಟೆ ಬಿಟ್ಟರೆ ಇದು ಚೆನ್ನಾಗಿ ಕೂಲಾಗಿರುತ್ತೆ, ಹಾಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕ್ರೀಮಿಯಾಗಿ ಬರುತ್ತೆ. ಇವಾಗ ಇದನ್ನ ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಾವು ಇದಕ್ಕೆ ಫ್ರೂಟ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ದಾಳಿಂಬೆ, ದ್ರಾಕ್ಷಿ, ಆ್ಯಪಲ್ಲು ಹಾಗೆ ಸಪೋಟನ ತೊಗೊಂಡಿದ್ದೀನಿ. ಇದ್ರ ಜೊತೆ ನೀವು ಬಾಳೆಹಣ್ಣು ಸಹ ತೊಗೋಬೋದು, ಆದರೆ ನಾನು ಬಾಳೆಹಣ್ಣನ್ನು ಅರ್ದಿರೋದ್ರಿಂದ ನಾನು ಇಲ್ಲಿ ಸೇರಿಸ್ತಾ ಇಲ್ಲ. ಎಲ್ಲ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 1ರಿಂದ 2 ಗಂಟೆ ಆದಮೇಲೆ ಕಾರ್ನ್ಫ್ಲೋರು ಹಾಗೆ ಕಸ್ಟರ್ಡ್ ಪೌಡರ್ ಇಲ್ದೇ ಮಾಡಿರುವಂಥ ಈ ಕಸ್ಟರ್ಡ್ ಫ್ರೂಟಿನ ಈ ಪೇಸ್ಟು ಚೆನ್ನಾಗಿ ಗಟ್ಟಿಯಾಗಿದೆ, ಕ್ರೀಮಿ ಆಗಿದೆ. ಯಾಕೆಂದರೆ ನಾವು ಮಕಾನಾಸ್ನ ರುಬ್ಬಿದ್ವಿ, ಬಾಳೆಹಣ್ಣನ್ನ ರುಬ್ಬಿದ್ವಿ, ಗೋಡಂಬಿ ಹಾಗೆಯೇ ಬಾದಾಮಿನ ರುಬ್ಬಿರೋದ್ರಿಂದ ಆ ಕನ್ಸಿಸ್ಟೆನ್ಸಿ ತಿಕ್ಕಾಗಿದೆ, ಕ್ರೀಮಿಯಾಗಿದೆ. ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋಂಥ ಹಣ್ಣುಗಳನ್ನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆ ನೀವು ಟೂಟಿ ಫ್ರೂಟ್ನ ಸೇರಿಸ್ಕೋಬೋದು, ಮತ್ತು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು. ಬಾಳೆಹಣ್ಣನ್ನು ನಾನು ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ಬಾಳೆಹಣ್ಣನ್ನು ಅರ್ದಿರೋದ್ರಿಂದ. ಬೇಕು ಅಂದರೆ ನೀವು ಸಣ್ಣದಾಗಿ ಕಟ್ ಮಾಡಿರೋಂಥ ಬಾಳೆಹಣ್ಣನ್ನು ಸೇರಿಸ್ಬೋದು. ಹಣ್ಣನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಹುಳಿ ಕಡಿಮೆ ಇದ್ದು ಸಿಹಿ ಜಾಸ್ತಿ ಇರೋ ಅಂಥ ಹಣ್ಣನ್ನು ಸೇರಿಸಿದ್ರೆ ಈ ಕಸ್ಟರ್ಡ್ ಫ್ರೂಟು ತುಂಬಾ ರುಚಿಯಾಗಿ ಬರುತ್ತೆ. ಬೇಸಿಗೆಗಾಲದ ರಜೆ ಶುರುವಾಗ್ಬಿಡುತ್ತೆ, ಮಕ್ಕಳು ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ. ಈ ರೀತಿ ಆರೋಗ್ಯಕರವಾಗಿ ಕಸ್ಟರ್ಡ್ ಫ್ರೂಟ್ನ ಮಾಡಿಕೊಡಿ. ಫ್ರೂಟಿನ ಜೊತೆ ಮಕಾನಾಸು, ಹಾಲು, ಡ್ರೈ ಫ್ರೂಟ್ಸು ಎಲ್ಲ ಹೋಗುತ್ತೆ, ಆರೋಗ್ಯಕರವಾಗಿರುತ್ತೆ. ನಿಮಗೆಲ್ಲ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್, ಸಿ ಯು.